ಕೆಲವೊಂದಿಷ್ಟು ಕೃತಕ ಅಭಾವದ ಒಂದು ವಿಚಾರ ಮತ್ತು ನಂದಿನಿ ಹಾಲು ಖರೀದಿ ಮಾಡಿ ಬೀದಿಗೆ ಚೆಲ್ಲುವಂಥ ಕೆಲಸ ಕುತಂತ್ರ ವ್ಯವಹಾರ ನಡೀತಿದೆ ಅನ್ನೋಂಥ ಒಂದು ಆರೋಪ ನಾನು ತಂತ್ರ ಕುತಂತ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅಲ್ಲಿ ಏನು ನಡೀತಾ ಇದೆ ಹೂವು ಬೆಳೆಸಬೇಕು ಅಂತ ನಂದಿನಿಯನ್ನು ತುಳಿಯುವಂಥ ಕೆಲಸ ಆಗ್ತದೆ. ಬೇರೆ ಬ್ರ್ಯಾಂಡ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾವುದೇ ಕಾರಣಕ್ಕೂ ಅಮೂಲ್ ಜೊತೆಗೆ ನಂದಿನಿ ಸೇರ್ತಕ್ಕಂಥ ಚರ್ಚೆನೇ ಇಲ್ಲ. ನಮ್ಮ ಗುರಿ ಏನಿತ್ತು ಆ ಗುರಿನ ತಲುಪಿದ್ದೀವಿ. ನಂದಿನಿ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ KMF ಇದೀಗ ಆ ಒಂದು ನಂದಿನಿಯನ್ನು ದೆಹಲಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ದೆಹಲಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅನ್ನೋದನ್ನು KMF ಅಧ್ಯಕ್ಷರಿದ್ದಾರೆ ಅವರನ್ನು ಕೇಳ್ತೀನಿ ಸರ್. ಇವತ್ತು ನಂದಿನಿಯನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿದ್ದೀರಿ, ಆರಂಭಿಕ ಹಂತದಲ್ಲಿ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಭಾಳ ಒಂದು ದೊಡ್ಡ ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ. ದಿನಕ್ಕೆ ನಮ್ಮ ಗುರಿ ಏನಿತ್ತು ಆ ಗುರಿನ ತಲುಪಿದ್ದೀವಿ. ದಿನಕ್ಕೆ ಒಂದು 11,000 ಲೀಟ್ರ್ ಈಗ ಪ್ರಾರಂಭಿಕವಾಗಿ ನಾವು 11,000 ಲೀಟ್ರ್ ಪ್ರಾರಂಭ ಆಗ್ತಾಯಿದೆ ಮಾಡಿದ್ದೀವಿ. 11,000 ಲೀಟ್ರ್ ಮಾರಾಟ ಆಗ್ತಾಯಿದೆ. ಸೊ ಕಳೆದ ತಿಂಗಳು 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಮೃತ ಹಸ್ತದಿಂದ ಅದನ್ನು ಚಾಲನೆ ಕೊಟ್ಟಿದ್ದೀವಿ. ಸೊ ಇನ್ನು ಒಂದು ತಿಂಗಳು 45 ದಿವಸದಲ್ಲಿ ನಾವು 1 ಲಕ್ಷ ರೀಚ್ ಆಗ್ತಕ್ಕಂಥದ್ದನ್ನು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ರೀಚ್ ಆಗ್ತೀವಿ. ಸರಿ, ದೆಹಲಿಯಲ್ಲಿ ಕೆಲವೊಂದಿಷ್ಟು ಕೃತಕ ಅಭಾವದ ಒಂದು ವಿಚಾರ ಮತ್ತು ನಂದಿನಿ ಹಾಲು ಖರೀದಿ ಮಾಡಿ ಬೀದಿಗೆ ಚೆಲ್ಲುವಂಥ ಕೆಲಸ ಕುತಂತ್ರ ವ್ಯವಹಾರ ನಡೀತಿದೆ ಅನ್ನೋಂಥ ಒಂದು ಆರೋಪ ಕೇಳಿದೆ. ಸೊ ನಾನು ತಂತ್ರ ಕುತಂತ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ಏನು ನಡೀತಾ ಇದೆ ಬೇರೆ ಬ್ರ್ಯಾಂಡ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಇದು ಕಾಂಪಿಟೇಷನ್ ಯುಗ. ಸೊ ಕಾಂಪಿಟೇಷನ್ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ. ಸೊ ಅವ್ರು ಕಾಂಪಿಟೇಷನ್ ಮಾಡಲಿ, ನಮ್ಮದೇನು ತೊಂದರೆ ಇಲ್ಲ. ಬೇರೆ ಯಾವುದೇ ತೊಂದರೆಗಳಾದರೆ ನಾನು ಖಂಡಿತ ನಿಮ್ಮ ಮುಂದೆ ಹೇಳ್ತೀನಿ. ಸೊ ಇವತ್ತು ಭಾಳ ವಿಶೇಷವಾಗಿ ಹೇಳಬೇಕಂದ್ರೆ ದೆಹಲಿಯ ಗ್ರಾಹಕರು ನಮ್ಮ ನಂದಿನಿ ಬ್ರ್ಯಾಂಡಿಗೆ 100ಕ್ಕೆ 100 ಅಂಕ ಕೊಟ್ಟಿದ್ದಾರೆ. ನಮಗೆ ನಂದಿನಿ ಹಾಲೇ ಬೇಕನ್ನೋ ಒಂದು ಭಾಳ ಒಂದು ದೊಡ್ಡ ಒಂದು ಅಭಿಪ್ರಾಯ ಎಲ್ಲ ಗ್ರಾಹಕರಲ್ಲಿ ಬಂದಿದೆ. ಸೊ ನಮ್ಮ ಉದ್ದೇಶ ಏನಂದರೆ ನಮ್ಮ ಗುರಿ ನಮ್ಮ ಬ್ರ್ಯಾಂಡನ್ನು ನಾವು ಹೆಚ್ಚೆಚ್ಚಾಗಿ ಅಲ್ಲಿ ಸೇಲ್ ಮಾಡ್ತಕ್ಕಂಥದ್ದು. ಅದನ್ನು ನಾವು ಗುರಿ ಇಟ್ಕೊಳ್ತೀವಿ. ಸುಮ್ಮನೆ ನಾವು ಆ ಬ್ರ್ಯಾಂಡು ಈ ಬ್ರ್ಯಾಂಡ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಏನು ನಾವು ಒಂದು ವರ್ಷಕ್ಕೆ 4ರಿಂದ 5 ಲಕ್ಷ ಲೀಟ್ರ್ ರೀಚ್ ಆಗಬೇಕಂತೇಳಿ ನಾವು ಗುರಿನ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೀವಿ. ಖಂಡಿತ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ನಾವು ಗುರಿಯನ್ನು ನಾವು ಮುಟ್ತೀವಿ. ಸರ್, ಈಗ ಅಮೂಲ್ ಮತ್ತು ನಂದಿನಿ ಎರಡು ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು. ಅಮೂಲ್ ಜೊತೆ ನಂದಿನಿ ಸೇರುತ್ತೆ ಅನ್ನೋಂಥ ವಿಚಾರ ಅಮಿತ್ ಶಾ ಅವರೇ ಹೇಳಿದ್ರು ಲಾಸ್ಟ್ ಟೈಮ್ ಬಂದಾಗ, ಮಂಡ್ಯ ಬಂದಾಗ. ಈ ಒಂದು ವಿಚಾರ ಕೂಡ ಅಲ್ಲಿ ಸದ್ದು ಮಾಡ್ತಾ ಇದೆ. ಅಮೂಲ್ ಬೆಳೆಸಬೇಕು ಅಂತ ನಂದಿನಿಯನ್ನು ತುಳಿಯುವಂಥ ಕೆಲಸ ಆಗ್ತಿದೆಯಾ? ಇಲ್ಲ, ಅಮಿತ್ ಶಾ ಅವರು ಮಂಡ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಆ ಭಾಷಣವನ್ನು ಕೇಳಿದ್ದೀನಿ. ಅಮಿತ್ ಶಾ ಅವರು ಅಮೂಲಿಗೆ ನಂದಿನಿಯನ್ನು ಸೇರಿಸ್ಬೇಕು, ಅದರ ಜೊತೆಗೆ ಪ್ಲೆಡ್ಜ್ ಮಾಡಬೇಕು ಅನ್ನೋದನ್ನು ಅಮಿತ್ ಶಾ ಅವರು ಹೇಳಿಲ್ಲ. ಯಾರು ಹೇಳಿದ್ರೋ ಗೊತ್ತಿಲ್ಲ. ಸೊ ಅವಾಗ ಎಲ್ಲ ಮೀಡಿಯಾಗಳಲ್ಲಿ ಭಾಳಷ್ಟು ವೈರಲ್ ಆಯಿತು. ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂತು. ಯಾವುದೇ ಕಾರಣಕ್ಕೂ ಅಮೂಲ್ ಜೊತೆಗೆ ನಂದಿನಿ ಸೇರ್ತಕ್ಕಂಥ ಚರ್ಚೆನೇ ಇಲ್ಲ. ಆ ಒಂದು ಪ್ರಶ್ನೆನೇ ಉದ್ಭವ ಆಗಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಅಮೂಲು ಮಾರ್ಕೆಟಿಂಗ್ ಇದೆ, ಮದರ್ ಡೈರಿ ಮಾರ್ಕೆಟಿಂಗ್ ಇದೆ. ಅವರು ಮಾಡಲಿ ಮಾರ್ಕೆಟಿಂಗ್, ನಮ್ಮದು ನಾವು ಮಾಡ್ತೀವಿ. ಸೊ ನಮ್ಮದು 100% ಕೌ ಮಿಲ್ಕ್, ಹಸು ಹಾಲು, 95% ಹಸು ಹಾಲು ನಮ್ಮದು. ಸೊ ಹಾಗೆ ನಮ್ಮ ಹಾಲು ಬೇಡಿಕೆ ಇದೆ. ಸೊ ನಮ್ಮ ಗುರಿಯನ್ನು ನಾವು ಮುಟ್ತೀವಿ. ರಾಜ್ಯದಲ್ಲಿ 1 ಕೋಟಿ ಲೀಟ್ರಷ್ಟು ವ್ಯವಹಾರ ಆಗ್ತಿದೆ. ಸೊ ದೆಹಲಿಯಲ್ಲೂ ಕೂಡ ಈ ರೀತಿ ಒಂದು ಆಗತ್ತೆ ಅಂತ? ಸೊ ಇಲ್ಲ, ನಾವು ನೋಡಿ ಈಗ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಲೀಟ್ರ್ ಹಾಲಿಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ದೆಹಲಿಗೆ ಎಷ್ಟು ಬೇಕು ಅದನ್ನು ನಾವು ನಮ್ಮ ಗುರಿ ಏನಿದೆ ಅದಕ್ಕೂ ಮೀರಿ ಮಾಡಬೇಕು ಅನ್ನೋದಿದೆ. ಹಾಗೆ ನಾನು ಈಗ 9-10ನೇ ತಾರೀಕು ಡೆಲ್ಲಿಗೆ ಹೋಗ್ತಾಯಿದ್ದೀವಿ. ನಾನು ಮಾರ್ಕೆಟಿಂಗು, ನಮ್ಮ MD ಅವರು, ನಮ್ಮ ಮಾರ್ಕೆಟಿಂಗ್ ಅಧಿಕಾರಿಗಳು ಎಲ್ಲ ಡೆಲ್ಲಿಗೆ ಹೋಗ್ತೀವಿ. ಸೊ ಅದರ ಸಾಧಕ ಬಾಧಕಗಳ ಚರ್ಚೆ ಆದಮೇಲೆ ಅಲ್ಲಿ ನೋಡ್ಕೊಂಡು ಬಂದಮೇಲೆ ನಾನು ನಿಮಗೆ ತಿಳಿಸ್ತೀವಿ. ಸರ್, ಕೊನೆಯ ಪ್ರಶ್ನೆ. CM ಸಿದ್ದರಾಮಯ್ಯವರ ಅಹಿಂದ ಸಮಾವೇಶ ಜನಕಲ್ಯಾಣ ಸಮಾವೇಶವಾಗಿ ಮಾರ್ಪಾಡಾಗಿದೆ. ಇಲ್ಲ ನೋಡಿ, ಈಗ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ಅದು. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ಸೊ ಅದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ACC ಅಧ್ಯಕ್ಷರು ಮಾತಾಡಿದ್ದಾರೆ, ನಮ್ಮ KPCC ಅಧ್ಯಕ್ಷರು ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ದಾರೆ. ಸೊ ಕಾರ್ಯಕ್ರಮ ಆಗ್ತಾಯಿದೆ, ಗೊತ್ತು ಆಗ್ತಿದೆ. KPCCಯಿಂದ AICCಗೆ ದೂರ ಹೋಗಿದೆಯಾ ಅಥವಾ ಯಾರು ಬರೆದ್ರು, ಈ ರೀತಿ ಚರ್ಚೆಗಳಾಗ್ತಿದ್ದಾವೆ. 2 ಬಣ ಆಯ್ತಾ? ಯಾಕೆ ಸಿದ್ದರಾಮಯ್ಯ ಹೆಸರು ಮೇಲೆ ಸಮಾವೇಶ ಮಾಡೋದಕ್ಕೆ ಈ ಥರ ವಿರೋಧ ವ್ಯಕ್ತ? ನಿಮಗೆ ಪತ್ರ ಬಂತಂತ ಯಾರು ಕೇಳಿದ್ರು ಅವ್ರಿಗೆ ಕೇಳಿ, ಯಾರು ಕೊಟ್ಟರು ಅಂತ. ನನಗೆ ಕೇಳಿದರೆ ಅಲ್ಲ ಸರ್, ಈಗ ಅಹಿಂದ ಸಮಾವೇಶ ಯಾರು ಹೇಳಿದ್ರು ಪತ್ರ ಕೊಟ್ಟರು ಅಂತ? ನೀವು ಅವ್ರನ್ನೇ ಕೇಳಬೇಕಾಗುತ್ತೆ, ಯಾರು ಪತ್ರ ಕೊಟ್ಟರು ಅಂತ. ನಮಗೆ ಕೇಳಿದರೆ ನೀವು ಕೇಳಿ, ಯಾರು ಪತ್ರ, ನಿಮಗೆ ಯಾರನ್ನ ಹೇಳಿದಾರಾ ಪತ್ರ ಕೊಟ್ಟಿದ್ದಾರೆ ಅಂತೇಳಿ? ಅವ್ರ ಓಡಾಡ್ತಿದೆ ಸರ್, ಪತ್ರ ಓಡಾಡ್ತಿದೆ. ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಳೆ ಕಾರ್ಯಕ್ರಮ ನಡೀತಾ ಇದೆ, ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಸಿದ್ದರಾಮಯ್ಯ ಅವ್ರ ಮೂಡ ಕೆಲಸ ಎಲ್ಲರೂ ಬೆಂಬಲ ಕೊಟ್ಟಿದ್ದೀವಿ. AICC ಹಿಡ್ಕೊಂಡು ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಕೂಡ ಬೆಂಬಲ ಕೊಟ್ಟಿದ್ದರು. ಆದರೆ ಈ ಸಮಾವೇಶದಲ್ಲಿ ಎಲ್ಲೋ ಗೊಂದಲ ಕಾಣ್ತಿದೆ. ಈ ಮೂಡ ಮತ್ತು ಈ BJP ಮತ್ತು JDSನವರು ಸೃಷ್ಟಿ ಮಾಡಿದ್ದು
ಸೊ ಅದಕ್ಕೆ ಮೊನ್ನೆ ನಡೆದಂಥ 3 ಉಪಚುನಾವಣೆಯಲ್ಲಿ ಈ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಮಟ್ಟದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವೇನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರಿಗೆ? BJP ಮತ್ತು JDSನವರಿಗೆ. ಇದು ಅಷ್ಟೇ ಸಾಕು ಉತ್ತರ. ಥ್ಯಾಂಕ್ ಯು. ಇದಿಷ್ಟು KMF ಅಧ್ಯಕ್ಷ ಭೀಮಾ ನಾಯಕ್ ಅವರ ಮಾತು. ನಂದಿನಿಯನ್ನು ನಾವು ದೆಹಲಿ ಮಟ್ಟದಲ್ಲೂ ಬೆಳೆಸ್ತೀವಿ, ರಾಜ್ಯದಲ್ಲಿ 1 ಕೋಟಿ ಲೀಟರ್ನ ಸಾಮರ್ಥ್ಯ ಇದೆ, ಅದೇ ರೀತಿ ದೆಹಲಿಯಲ್ಲೂ ಕೂಡ ಮಾಡ್ತೇವೆ, 5 ಲಕ್ಷ ಗುರಿಯನ್ನು ಹೊಂದಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ಇತ್ತ ಅಹಿಂದ ಸಮಾವೇಶ, ಜನಕಲ್ಯಾಣ ಸಮಾವೇಶ ಎರಡು ಕಡೆ ಆದರೆ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಎಲ್ಲರದ್ದು ಕೂಡ ಇದೆ. ಆ ಒಂದು ಸ್ಪಷ್ಟ ಸಂದೇಶವನ್ನು ಉಪಚುನಾವಣೆ ಗೆಲ್ಲುವ ಮೂಲಕ ನಾವು ತೋರಿಸಿದ್ದೇವೆ ಅನ್ನುವ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.